ಗೆಳೆಯರೇ, ನಾವಿಲ್ಲಿ ಲಾಲ್ಬಾಗ್ ಫ್ಲವರ್ ಶೋಲ್ ಇದ್ದೀವಿ. ಇಲ್ಲೊಂದು ವಿಶೇಷವಾದ ಸ್ಟಾಲ್ ಇದೆ, ಬಹಳ ಚೆನ್ನಾಗಿದೆ. ಇಲ್ಲಿ ನೋಟುಗಳ ಮೂಲಕ ಕರ್ನಾಟಕದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತೋರಿಸ್ತಾ ಇದ್ದಾರೆ. ನಾವು ಅದನ್ನು ಪರ್ಚೇಸ್ ಮಾಡ್ಬೋದು, ಹಾಗೆ ಮಕ್ಕಳಿಗೆ ಕೊಡ್ಬೋದು. ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ. ಈಗ ಇವರು ವಿವರಿಸ್ತಾರೆ ನೋಟುಗಳ ಮೂಲಕ ಕರ್ನಾಟಕದ ಬಗ್ಗೆ ಬಹಳಷ್ಟು ಮಾಹಿತಿ. ಸರ್, ನಿಮ್ಮ ಹೆಸರು? ಸರ್ ನಮಸ್ತೆ, ನನ್ನ ಹೆಸರು ಹರೀಶ್ ಕುಮಾರ್ ಅಂತ, ಮೂಲತಃ ಬೆಂಗಳೂರಿನ ನಿವಾಸಿ. ಓಕೆ, ಹೇಳಿ ಸರ್. ಸರ್, ಇದೊಂದು ನೋಟಲ್ಲಿ ನಾವು ಇವತ್ತಿನ ಪ್ರಸ್ತುತ ಸಾಲಿನ ಮಕ್ಕಳಿಗೆ ನಾವಿರುವ ಕರ್ನಾಟಕದ ಪರಿಚಯ, ಒಂದು ರೀತಿ ಕರ್ನಾಟಕ ಅಂತ ಹೆಸರು ಯಾವಾಗಾಯಿತು 1973, ಶಾಸ್ತ್ರೀಯ ಭಾಷೆ ಅಂತ ಯಾವಾಗಾಯಿತು 2008, ನಮ್ಮ ಭಾಷೆ ಎಷ್ಟು ಹಳೆಯ ಭಾಷೆ 2,000 ವರ್ಷ ಹಳೆಯ ಭಾಷೆ, ಒಟ್ಟು ಎಷ್ಟು ಜಿಲ್ಲೆಗಳಿದೆ ಅಂತ ನೆನಪಿಟ್ಕೊಳಕ್ಕೆ ಒಂದು ಸೂತ್ರ ಇದೆ, D6 CK4 D3 HUM VRYGST ಅಂತ. ಅದೇ ರೀತಿ ಜಿಲ್ಲೆಗಳು ಬರ್ತವೆ. ಹೌದು ಸರ್, ಇದೊಂದು ಫಾರ್ಮುಲಾ. ಬಿ ಅಂದರೆ ಬೆಂಗಳೂರು. ಹೌದು ಸರ್, ಬಿ ಇಂದ ಬರುವಂತಹ 6 ಜಿಲ್ಲೆಗಳು, CK4 ಅಂದರೆ ಸಿ ಇಂದ 4, ಕೆ ಇಂದ 4, D3 ಅಂದರೆ ಡಿ ಇಂದ ಉಚ್ಚಾರಣೆ ಆಗುವಂತಹ 3 ಜಿಲ್ಲೆಗಳು, HUM VR ಅಂದ ತಕ್ಷಣ ಎಲ್ಲನೂ 2 ಬರುತ್ತೆ, ಮತ್ತೆ YGST ಅಂತ ಎಲ್ಲ ಒಂದೊಂದು ಬರುತ್ತೆ. ಸೊ ಹೇಗೆ ನಾವು ಮಹಾತ್ಮ ಗಾಂಧೀಜಿ ಪೂರ್ತಿ ಭಾರತನ ಅವ್ರನ್ನ ನೆನೆಸ್ಕೋಬೇಕು, ಅದೇ ರೀತಿ ನಾಲ್ವಡಿ ಕೃಷ್ಣ ಜೋಡಿಯವರು ನಾವು ಕರ್ನಾಟಕದವರು ಕನ್ನಡಿಗರು ನೆನೆಸ್ಕೋಬೇಕು. ಅವ್ರು ಕೊಟ್ಟಂಥ ಕೊಡುಗೆ ನಮಗೆ ತುಂಬಾ ಇದೆ. ಕರ್ನಾಟಕದ ಲಾಂಛನ ಗಂಡ ಬೇರಂಡ ಆಗಿರುತ್ತೆ. ಅದರ ಜೊತೆಗೆ ಕರ್ನಾಟಕವನ್ನು ಆಳಿರುವಂತಹ ರಾಜಮನೆತನಗಳು, ಗಂಗರು, ಕದಂಬರು, ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯ, ಬಹುಮನಿ ಸುಲ್ತಾನರು, ಕೆಳದಿಯ ನಾಯಕರು, ಮತ್ತು ಮೈಸೂರು ಸಾಮ್ರಾಜ್ಯ. ಸೊ ಇವರೆಲ್ಲ ನಮ್ಮ ಕರ್ನಾಟಕನ ಆಳಿರೋಂಥ ಮನೆತನ. 8 ಜ್ಞಾನಪೀಠ ಪ್ರಶಸ್ತಿ ಕವಿಗಳ ನೆನಪಿಟ್ಕೊಳಕ್ಕೆ ಒಂದು ಫಾರ್ಮುಲಾ, ಕೂದಾಶೀಮ ವಿಯೋಗಿಚಂ. ಈ ಕೂದಾಶೀಮ ವಿಯೋಗಿಚಂ ಏನಂತ ಹೇಳಿದ್ರೆ 8 ಜ್ಞಾನಪೀಠ ಪ್ರಶಸ್ತಿ ಕವಿಗಳನ್ನ ಇಲ್ಲಿ ನೋಡಿ ಸರ್. 8 ಜ್ಞಾನಪೀಠ ಪ್ರಶಸ್ತಿ ಕವಿಗಳನ್ನ ನಮ್ಮ ಮಕ್ಕಳು ನೆನಪಿಟ್ಕೊಳಕ್ಕೋಸ್ಕರ ಒಂದು ಚಿಕ್ಕ ಸೂತ್ರ, ಕೂದಾಶೀಮ ವಿಯೋಗಿಚಂ. ಇಷ್ಟಿದ್ರೆ ಮುಂದಿನ ಒಂದು ಎಕ್ಸಾಮಲ್ಲಿ ಮಕ್ಕಳಿಗೆ ಕವಿ ಪರೀಕ್ಷೆ ಮಾಡಿ ಅಂದ್ರೆ 5 ಮಾರ್ಕ್ಸ್ ಬಂದೇ ಬರುತ್ತೆ ಅವ್ರಿಗೆ. ಇದೊಂದು ಹೇಳಿ ಸರ್. ಕು ಕುವೆಂಪು, ದ ರಾ ಬೇಂದ್ರೆ, ಶ್ರೀ ಶಿವರಾಮ್ ಕಾರಂತ್, ಮಾಸ್ತಿ ಅಂಗರ್, ವಿಕ್ರು ಗೋಕಾಕ್, ಯು ಆರ್ ಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್. ಮತ್ತು ಕರ್ನಾಟಕದ ಸಂಗೀತ ಕಾರ್ನಾಟಿಕ್ ಸಂಗೀತ, ಕರ್ನಾಟಕದ ನೃತ್ಯ ಯಕ್ಷಗಾನ. ಭಾರತದಲ್ಲಿ ಅತಿ ಹೆಚ್ಚು ಗಂಧದ ಮರ ಕರ್ನಾಟಕ, ಏಕೈಕ ರಾಜ್ಯ ನಮ್ಮ ಕರ್ನಾಟಕ. ಮೊಟ್ಟ ಮೊದಲ ಗಂಧದ ಗುಡಿ, ನಮ್ಮನ್ನು ನಾವು ಗಂಧದ ಗುಡಿ ಅಂತ ಕರೆಸ್ಕೊಳ್ತೀವಿ. ಮೊಟ್ಟ ಮೊದಲ ದಸರಾ ಶುರುವಾಗಿದ್ದು ಮೈಸೂರಲ್ಲಿ 610. ಮೊಟ್ಟ ಮೊದಲ ದಸರಾ ಇನ್ ಮೈಸೂರು. ಸೊ ಒಟ್ಟಾರೆ ಇದರಲ್ಲಿ ಒಂದು 25ರಿಂದ 30 ಮಾಹಿತಿ, ಹೆಮ್ಮೆಯ ವಿಚಾರ, ನಾವು ಕನ್ನಡಿಗರು ತಿಳ್ಕೋಬೇಕಾಗಿರೋಂಥ ವಿಚಾರ. ಸೊ ಇದೇ ರೀತಿ ನಮ್ಮ ಭಾರತದ ಸಂವಿಧಾನ ಯಾರು ರಚನೆ ಮಾಡಿದ್ರು, ಎಷ್ಟು ದಿನ ಮಾಡಿದ್ರು, ಎಷ್ಟು ಪೆನ್, ಅಂಬೇಡ್ಕರ್ ಅವರು ಎಷ್ಟು ದಿನ ಮಾಡಿದ್ರು, ಎಷ್ಟು ಪೆನ್ ಬಳಸಿದ್ರು, ಎಷ್ಟು ಪೇಜ್ ಬಳಸಿದ್ರು, ಎಷ್ಟೆಲ್ಲ ಇದೆ. ನಂಬರ್ ಆಫ್ ಆರ್ಟಿಕಲ್ಸ್, ನಂಬರ್ ಆಫ್ ಶೀಟಲ್ಸ್, ನಂಬರ್ ಆಫ್ ಪಾರ್ಟ್ಸ್, ನಂಬರ್ ಆಫ್ ಪೆನ್, ನಂಬರ್ ಆಫ್ ಇಂಕ್ ಬಾಟಲ್, ಮತ್ತು ಅದನ್ನ ಸಂವಿಧಾನನ ಕಮಿಟಿಲಿ ಯಾರೆಲ್ಲ ಕೂತ್ಕೊಂಡಿದ್ರು, ಸ್ವಲ್ಪ ಅಂಬೇಡ್ಕರ್ ಅವರ ಹುಟ್ಟು ಯಾವ ಊರೆಲ್ಲ ಆಯಿತು, ತಂದೆ ತಾಯಿ ಹೆಸರು, ಅವ್ರಿಗೆ ಭಾರತ ರತ್ನ ಯಾವಾಗ ಬಂತು, ಎಷ್ಟೆಲ್ಲ ಎಜುಕೇಷನ್ ಮಾಡಿದ್ದಾರೆ, ಸಂವಿಧಾನ ಹಿಂದಿಲಿ ಯಾರು ಬರೆದ್ರು, ಸಂವಿಧಾನ ಇಂಗ್ಲೀಷಲ್ಲಿ ಯಾರು ಬರೆದ್ರು, ಅಷ್ಟು ಸರ್. 50 ಇನ್ಫಾರ್ಮೇಷನ್ಸ್ ಅಬೌಟ್ ಸಂವಿಧಾನ. ಸೊ ಅದೇ ರೀತಿ ಕೆಂಗಲ್ ಹನುಮಂತಿಯರ್ ಸರ್. ಈಗ ನಾವು ನೋಡಿರ್ತೀವಿ, ಕೆಂಗಲ್ ಹನುಮಂತಿ ಅಂತ ತಕ್ಷಣ ನಮ್ಗೆ ಗೊತ್ತಿರೋದು ಒಂದೇ, ವಿಧಾನಸೌಧ ಕಟ್ಟಿಸಿದ್ರು. ವಿಧಾನಸೌಧ ಯಾರು ಕಟ್ಟಿಸಿದ್ರು, ಯಾವಾಗ ಕಟ್ಟಿಸಿದ್ರು, ಬಜೆಟ್ ಎಷ್ಟಿದೆ, ನಂಬರ್ ಆಫ್ ಫ್ಲೋರ್ಸು, ನಂಬರ್ ಆಫ್ ಪಿಲ್ಲರ್ಸು, ನಂಬರ್ ಆಫ್ ಒಳಗಡೆ ಇರೋ ಕೊಠಡಿಗಳು, ಯಾವ ಕಲ್ಲು ಯೂಸ್ ಮಾಡಿದ್ರು, ಯಾವಾಗ ಕಟ್ಟಿದ್ರು, ಅವ್ರು ಏನಾಗಿದ್ರು, 2ನೇ ಮುಖ್ಯಮಂತ್ರಿ ಆಗಿದ್ರು, ಯಾವ ಪಡಲ್ ಆಗಿದ್ರು. ಸೊ ಜಾಗ ಓಕೆ ಯಾರು ಮಾಡಿದ್ರು, ಆ ಡೂಮ್ ಡಿಸೈನ್ ಯಾರು ಮಾಡಿದ್ರು, ಡೂಮಿನ ಎಷ್ಟು ಹೈಟ್ ಇದೆ. ಸೊ ಸಂಪೂರ್ಣ ಮಾಹಿತಿ ಸರ್. 35 ಇನ್ಫಾರ್ಮೇಷನ್ಸ್ ಅಬೌಟ್ ನಮ್ಮ ವಿಧಾನಸೌಧ. ತುಂಬ ಚೆನ್ನಾಗಿದೆ ಸರ್. ನೋಟುಗಳ ಮೂಲಕ ಇಷ್ಟೊಂದು ಮಾಹಿತಿ, ಒಂದು ವಿಶೇಷವಾದ ಕಾನ್ಸೆಪ್ಟ್ ಇದೆ. ಹೌದು ಸರ್, ವಿಶೇಷವಾದ ಕಾನ್ಸೆಪ್ಟ್. ಜೊತೆಗೆ ನಾವು ನೋಡಿದ್ದೀವಿ ಸರ್ ಎಂ ವಿಶ್ವೇಶ್ವರ ಅಂತ ತಕ್ಷಣ ನಮಗೆ ತುಂಬ ಹೆಮ್ಮೆಯ ವಿಚಾರ. ಇವತ್ತಿಗೆ ಬೆಂಗಳೂರಿಗೆ ನಾವು ನೆನೆಸ್ಕೊಳ್ಳೇಬೇಕಾದ್ರೆ ಅವ್ರು ಕೊಟ್ಟಂಥ ನೀರು, ಕರೆಂಟ್ ಅಂತ. ಇಲ್ಲ ಒಂದು ಕಡೆ ನಾವು ಸೆಪ್ಟೆಂಬರ್ 15 ಮಾತ್ರ ಅವ್ರು ನೆನೆಸ್ಕೊತೀವಿ. ಸೊ ಇಲ್ಲಿ ನಾನು ಹೇಳಿಕೊಟ್ಟಿರೋದು ಸರ್ ಎಂ ವಿಶ್ವೇಶ್ವರರು ಏನೆಲ್ಲ ಓದಿದ್ದಾರೆ, ಅವರ ಹುಟ್ಟಿರೋ ಊರು, ಅವರ ಬರ್ತ್ ಡೇಟ್, ಅವರ ಡೆತ್ ಡೇಟ್, ಅವ್ರನ್ನ ನಾವು ಮಿಸ್ ಮಾಡಿ, ಅವರು ಒಟ್ಟು 101 ವರ್ಷ ಬದುಕಿರ್ತಾರೆ ಅವ್ರು ನಮ್ಮ ಜೊತೆಗೆ. ದಿವಾನರಾಗಿ ಎಷ್ಟು ದಿನ ಪೀರಿಯಡ್ ಅವರು ಕಾಲ ಕಳೆದಿರ್ತಾರೆ, ಆ ಒಂದು ಪೀರಿಯಡ್. ಸೊ ಇಲ್ಲಿ ನೀವು ನೋಡ್ಬೋದು ಎಷ್ಟು ಓದಿದ್ದಾರೆ ಅಂತ. ಅದರ ಡಿಗ್ರಿ ಹೌದು ಸರ್. ಹೌದು ಸರ್, ತುಂಬಾನೇ ಓದಿದ್ದಾರೆ ಅವರು. ಶತಾಯುಷಿ ಕೂಡ ತುಂಬಾ ಓದಿದ್ದಾರೆ ಕೂಡ. ಸರ್, ಅದ್ರ ಜೊತೆಗೆ ಇಡೀ ಇಂಡಿಯಾದಲ್ಲಿ ಅವರು ಸಾಕಷ್ಟು ಪ್ರಾಜೆಕ್ಟ್ ಮಾಡಿದ್ದಾರೆ ಸರ್. ನಾಟ್ ಓನ್ಲಿ KRS, ಇಡೀ ಇಂಡಿಯಾ ನೆನೆಸ್ಕೋಬೇಕು ಅವ್ರನ್ನ, ಅಷ್ಟು ಪ್ರಾಜೆಕ್ಟ್ಸ್ಗಳು ಅವ್ರು ಮಾಡಿರ್ತಾರೆ.
ಸೊ ಇಲ್ಲಿ ಒಂದು ಡ್ಯಾಮ್ ನೋಡ್ತಿದ್ದೀರಾ, ಸುಮ್ಮನೆ ಸೂಕ್ಷ್ಮ ಗಮನಿಸ್ತಾರೆ ನಿಮಗೆ. ನಮ್ಮ KRS ಡ್ಯಾಮ್ 1911 ಶುರುವಾಗುತ್ತೆ, 1932 ಕಂಪ್ಲೀಟ್ ಆಗುತ್ತೆ. ಅದು ಸೂಕ್ಷ್ಮ ಗಮನಿಸಬೇಕು ಅಂತ ಇದೇ ಥರ ಹಾಕಿದ್ವಿ, ಬೇಕು ಅಂತಾನೆ. ಅದ್ರ ಜೊತೆಗೆ ಸರ್, ಅದ್ರ ಜೊತೆಗೆ ಅವರ ತಂದೆ ತಾಯಿಯವರ ಪರಿಚಯ, ಸಣ್ಣ ಪರಿಚಯ. ಅದ್ರ ಜೊತೆಗೆ ಅವರಿಗೆ ಭಾರತ ರತ್ನ ಯಾವಾಗ ಬಂತು, ಬೇಸಿಕ್ ಇನ್ಫಾರ್ಮೇಷನ್ಸ್ ನಾವು ತಿಳ್ಕೊಳ್ಳೇಬೇಕು. ಯಾಕಂದ್ರೆ ಇವರೆಲ್ಲ ಲೆಜೆಂಡ್ಸ್ ಅಂತ ಹೇಳಿದ್ರು, ಇವರೆಲ್ಲ ನಮ್ಮ ಲೆಜೆಂಡ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವರು ನಮ್ಮ ಸರ್ ವಿಶ್ವೇಶ್ವರಯ್ಯ ಅವರ ಬಗ್ಗೆ, ಕೆಂಗಲ್ ಹನುಮಂತಯ್ಯವ್ರ ಬಗ್ಗೆ, ಸಂವಿಧಾನದ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ಸ್ ಅಬೌಟ್ ನಮ್ಮ ಕರ್ನಾಟಕ. ಸೊ 3 ಥರ ನೋಟ್ ಇದೆ ಅಲ್ಲ, ಇದೆ 4 ಥರ ನೋಟ್ ಇದೆ ಸರ್. 4 ಥರ. ಒಂದು ಮಕ್ಕಳಿಗೆ ಈ ರೀತಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ದು, ಒಂದು ಅಂಬೇಡ್ಕರ್ ಅವ್ರದ್ದು, ಹೌದು ಸರ್, ಒಂದು ಕೆಂಗಲ್ ಹನುಮಂತಯ್ಯ ಅವ್ರದ್ದು, ಇನ್ನೊಂದು ವಿಶ್ವೇಶ್ವರ ಸರ್ ವಿಶ್ವೇಶ್ವರಯ್ಯ. ಸರ್ ವಿಶ್ವೇಶ್ವರ ಜೊತೆಗೆ ಇದೊಂದು ಮಕ್ಕಳಿಗೆ ಜ್ಞಾನಪೀಠ ಪ್ರಶಸ್ತಿ ಪರಿಚಯನ ಈ ರೀತಿ ಮಕ್ಕಳಿಗೆ ಕಿರೀಟ ತರ ಮಾಡಿ ಕೊಡ್ತಾ ಇದೀವಿ. ಯಾಕಂದ್ರೆ ಜ್ಞಾನಪೀಠ ಪ್ರಶಸ್ತಿ ನಾವು ತಲೆ ಹಿಡ್ಕೊಂಡು ಓಡಾಡಬೇಕು ಅಂತ ಅದು ಕಿರೀಟ ಕಾನ್ಸೆಪ್ಟ್ ಮಾಡಿದ್ವಿ ಸರ್. ಬಹಳ ಚೆನ್ನಾಗಿದೆ. ಇಲ್ಲಿ ಹಾಕೊಂಡಿರೋದು ಈಗ. ಹಾ ಸರ್, ಜ್ಞಾನಪೀಠ ಪ್ರಶಸ್ತಿ. ಇಲ್ಲಿ ಬರುವಂತವ್ರಿಗೆ 2 ಪ್ರಶ್ನೆ ಕೇಳ್ತೀವಿ ಸರ್. ಆ ಪ್ರಶ್ನೆಗೆ ಉತ್ತರ ಕೊಟ್ಟವ್ರಿಗೆ ಇದನ್ನ 2-3 ವಿಚಾರಗಳನ್ನ ಓದೋ ಮಕ್ಕಳಿಗೆ ಒಂದು ಗಿಫ್ಟ್ ಅಂತ ಕೊಡ್ತೀವಿ ಸರ್. ರಾಷ್ಟ್ರ ಧ್ವಜ ವಿನ್ಯಾಸ ಮಾಡಿದವ್ರು ಯಾರು? ತುಂಬಾ ಟಫೆಸ್ಟ್ ಕ್ವಶನ್. ಜೊತೆಗೆ ನಮ್ಮ ಈ ಅಶೋಕ ಸ್ತಂಭದಲ್ಲಿ 4 ಪ್ರಾಣಿಗಳಿದೆ. 4 ಪ್ರಾಣಿಗಳ ಹೆಸರು ಜೊತೆಗೆ ಅದನ್ನ ಹೇಗೆ ನೆನಪಿಟ್ಕೋಬೇಕು ಅನ್ನೋದನ್ನ ಮಕ್ಕಳಿಗೆ ಶಾರ್ಟ್ ಕಟ್ ಅಲ್ಲಿ ಹೇಳ್ಕೊಡ್ತೀವಿ. 4 ಪ್ರಾಣಿಗಳು ಅಂದ್ರೆ ಸಿಂಹ ಒಂದು, ಅದು ಬಿಟ್ಟು ಇಲ್ಲಿ ರಿಂಗ್ ನೋಡ್ತಾ ಇದ್ದಿಲ್ಲ ಸರ್, ಈ ರಿಂಗ್ ಅಲ್ಲಿ 4 ಪ್ರಾಣಿಗಳಿದೆ. 4 ಪ್ರಾಣಿಗಳಿದೆ. ಯಾವುದು? ಕುದುರೆ ಒಂದು. ಹೌದು ಸರ್, ಕುದುರೆ. ಇದು ಎತ್ತು. ಸರ್ ಎತ್ತು, ಆಮೇಲೆ ಆನೆ, ಸಿಂಹ. 4 ಪ್ರಾಣಿಗಳನ್ನ ಹೇಗೆ ನೆನ್ಪಿಟ್ಕೋಬಹುದು ನಮ್ಮ ಮಕ್ಕಳು ಅಂತ ಶಾರ್ಟ್ ಕಟ್ ಹೇಳ್ಕೊಡ್ತೀವಿ. ಬಿಕಾಸ್ ಈ ಒಂದು ವಿಚಾರ ನಡೆಸ ಅವರು IAS, ಪೊಲೀಸು, ಕಮಿಷನರ್, ಯಾವ್ದು ಬೇಕಾದ್ರೂ ಆಗ್ಬೋದಲ್ಲ ಸರ್. ನಮ್ಮ ಮಕ್ಕಳಿಗೆ ಆ ಒಂದು ಕೆಪಾಸಿಟಿ ಇದೆ. ಅಲ್ಲಿ ಕೇಳುವಂಥ ಸಣ್ಣ ಪುಟ್ಟ ಪ್ರಶ್ನೆಗಳಿಗೆ ಇವತ್ತೇ ನಮ್ಮ ಮಕ್ಕಳಿಗೆ ತಲೆ ಒಳಗಡೆ ಸಸಿ ಮಾಡುವಂಥ ಕಾರ್ಯಕ್ರಮ. ಇದು ರಾಷ್ಟ್ರಧ್ವಜ ಸರ್, ಅದಕ್ಕೆ ಕ್ಲೂ ಮಾತ್ರ ಕೊಡ್ತೀನಿ. ಖಂಡಿತವಾಗ್ಲೂ ನೀವು ನಿಮ್ಮ ಮಕ್ಕಳನ್ನ PVR ಕರ್ಕೊಂಡು ಹೋಗಿರ್ತೀರಾ, ಅದರಲ್ಲಿ ಉತ್ತರ ಇದೆ ಸರ್. ಬೋರ್ಡ್ಗಳಲ್ಲಿ ಹಾಕಿದ್ದಾರೆ ಅನ್ಸುತ್ತಲ್ಲ, PVR ಅಂತ ಏನಿದೆ, ಆ PVR ಉತ್ತರ ಇದೆ ಸರ್. ಇದೊಂದು ಹಿಂಟು, ಇವತ್ತಿಗೆ ಉತ್ತರ ಆಮೇಲೆ ಕೊಡ್ತೀನಿ ಸರ್. ರಾಮರಾಜ್ಯ ಇಲ್ಲ ಸರ್, ಇಲ್ಲ ಸರ್, ಕ್ಲೂ ಕೊಟ್ಬಿಟ್ಟೆ ಸರ್. PVR ಅಷ್ಟೇ, ಮುಗೀತು. PVRಗೆ ಹೋಗಿರ್ತೀವಿ. ಸೊ ನನ್ನ ಪ್ರಶ್ನೆ, ರಾಷ್ಟ್ರಧ್ವಜ ಯಾರು ಡಿಸೈನ್ ಮಾಡಿದ್ರು, ಅದಕ್ಕೆ ಕ್ಲೂ PVR. ನಿಮ್ದು ಆಗಲಿ 5 ಪ್ರಯತ್ನ ಆಗೋಯ್ತು ಸರ್. ಕ್ಲೂ ಕೊಟ್ಟಿದ್ದೀನಿ, PVR. ನಾವು ಮಕ್ಕಳಿಗೆ ಸ್ವಲ್ಪ ಮೆದುಳಿಗೆ ಕೆಲಸ ಕೊಡುವಂಥ ಕಾರ್ಯಕ್ರಮ ಇದೆ. ಅದೇ ಇನಿಷಿಯಲ್ಸ್ ಹೇಳ್ತಾ ಇದ್ದೀರಲ್ವಾ? ಹೌದು ಸರ್. ಅದೇ ಆರ್ ಅಂದ್ರೆ ನಾನು ಅದೇ ಅನ್ಕೊಂಡೆ, ರಾಮರಾಜ್ಯರು ಇಲ್ಲ ರಾಮರಾಯರು ಅಲ್ಲ, ಎರಡೂ ಅಲ್ಲ ಸರ್. PVR ಉತ್ತರ ನೀವು ಕೊಡಿ ಅಂತ ತಕ್ಷಣ ನಾನು ಕೊಡ್ತೀನಿ. ಉತ್ತರ ನೀವು ಯಾವಾಗ ಕೊಡು ಅಂತ ಹೇಳ್ತೀರಾ ಕೊಡ್ತೀನಿ ಸರ್. ಉತ್ತರ ಇಲ್ಲ, PVR ಕ್ಲೂ ಕೊಟ್ಟಿದ್ದೀನಿ. ಪಿಂಗಳಿ ವೆಂಕಯ್ಯರಾವ್. ಸೊ ಅವ್ರನ್ನ ಶಾರ್ಟ್ ಕಟ್ಟಲ್ಲಿ ನಮ್ಮ ಮಕ್ಕಳು ನೆನಪಿಟ್ಕೊಳಕ್ಕೋಸ್ಕರ ಮಾಡಿರೋಂಥ ಒಂದು ಪ್ರಯತ್ನ PVR. ಯಾಕಂದ್ರೆ ಇವತ್ತಿನ ಮಕ್ಕಳಿಗೆ PVR ಎಲ್ಲ ನೆನಪಾಗುತ್ತೆ. ಪಿಂಗಳಿ ವೆಂಕಯ್ಯರಾವ್ ಅಂತಾರೆ. ಪಿಂಗಳಿ ವೆಂಕಯ್ಯ ಜಾಸ್ತಿ ಚಾಲ್ತಿಲಿ ಇರುತ್ತೆ. ಪೂರ್ತಿ ಹೆಸರು ಪಿಂಗಳಿ ವೆಂಕಯ್ಯರಾವ್. ಅಂದ್ರೆ ನಮ್ಮ ಇಂಡಿಯಾ ಆಂಧ್ರದವರು, ಮೂಲತಃ ನಮ್ಮ ಭಾರತದ ಅಂದ್ರೆ ನಾನು ಕರ್ನಾಟಕದ ಹೇಳ್ತಾ ಇದ್ದೆ ಅನ್ಸುತ್ತೆ. ಅದು ಒಂದಿದೆ ಅಲ್ವಾ, ಮಾ ರಾಮಮೂರ್ತಿ ಅವರು ನಮ್ಮ ಕರ್ನಾಟಕ ಧ್ವಜದ ವಿನ್ಯಾಸ. ರಾಮರಾಜ್ಯ ಕನ್ಫ್ಯೂಸ್ ಆಯ್ತು. ರಾಮಮೂರ್ತಿ ಆಗ್ತದೆ ಅಲ್ಲ, ಮಾ ರಾಮಮೂರ್ತಿ. ಕೋಲಾರದ ಮೂಲ ನಿವಾಸಿ. ಇದು ನಮ್ಮ ರಾಷ್ಟ್ರಧ್ವಜ ಪಿಂಗಳಿ PVR, ಪಿಂಗಳಿ ವೆಂಕಯ್ಯ ರಾವ್. ಅವರು ಕರ್ನಾಟಕದವರು, ಅವರು ಆಂಧ್ರದವರು. ಅವರ ಸಾಧನೆ ಸಿಕ್ಕಾಪಟ್ಟೆ ಇದೆ ಸರ್. ಅವರು 30 ರಾಷ್ಟ್ರಧ್ವಜಗಳನ್ನ ವಿನ್ಯಾಸ ಮಾಡ್ಕೊಂಡೇ ಹೋಗ್ತಾರೆ. ಫೈನಲ್ ಆಗಿ ಓಕೆ ಆಗುತ್ತೆ. ಯಾವ್ದು 3 ಬಣ್ಣ ಇದೆಯಲ್ಲ ಆ ರಾಷ್ಟ್ರಧ್ವಜ? ಕೇಸರಿ, ಬಿಳಿ, ಹಸಿರು ಮತ್ತೆ ಅಶೋಕ ಚಕ್ರ. ಪಿಂಗಳಿ ವೆಂಕಯ್ಯರಾವ್ ನೆನ್ಪಿಟ್ಕೊಳ್ಳಿ ಗೆಳೆಯರೆ. ಪಿಂಗಳಿ ವೆಂಕಯ್ಯರಾವ್ ತುಂಬಾ ಮುಖ್ಯವಾದ ವಿಚಾರ ಇದು. ಯಾಕಂದ್ರೆ ನಮ್ಮ ರಾಷ್ಟ್ರಧ್ವಜ ವಿನ್ಯಾಸ ಮಾಡಿದ್ ಯಾರು ಅಂತ ನನಗೂ ಗೊತ್ತಿರಲಿಲ್ಲ, ಸುಮಾರು ಜನಕ್ಕೆ ಗೊತ್ತಿರಲ್ಲ ಈ ವಿಷಯ. ಸೊ ಬಹಳ ಇಂಪಾರ್ಟೆಂಟ್ ಇದು. ದೇಶದ ಬಗ್ಗೆ ಒಲವು ಬರಲಿ, ದೇಶದ ಬಗ್ಗೆ ಪ್ರೀತಿ ಬರಲಿ, ಹೆಮ್ಮೆ ಇರಲಿ, ಗರ್ವ ಇರಲಿ, ನಾವು ಭಾರತೀಯರು ಅಂತ. ಸೊ ನೀವು ಬನ್ನಿ ಇಲ್ಲಿ ಲಾಲ್ಬಾಗ್ ಫ್ಲವರ್ ಶೋ ಮುಗಿದ ತಕ್ಷಣ ಈ ಸ್ಟಾಲ್ ಸಿಗುತ್ತೆ. ಸೊ ಈ ನೋಟ್ಸ್ನೆಲ್ಲ ಪರ್ಚೇಸ್ ಮಾಡಿ. ತುಂಬ ಚೆನ್ನಾಗಿದೆ ಕಾನ್ಸೆಪ್ಟ್ ಇದು. ನೋಟುಗಳು ಮತ್ತು ಕಿರೀಟ ರೂಪದ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕವಿಗಳ ಚಿತ್ರಗಳು ಮತ್ತು ಮಾಹಿತಿಗಳು ಬಹಳ ಚೆನ್ನಾಗಿದೆ. ಸೊ ತುಂಬ ಥ್ಯಾಂಕ್ಸ್ ಸರ್, ಧನ್ಯವಾದಗಳು. ಬಹಳ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ, ಒಳ್ಳೆ ಕಾನ್ಸೆಪ್ಟು, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು, ಧನ್ಯವಾದಗಳು. ನಮಸ್ತೆ.